ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ. ಧ್ರುವನ್ಗೆ ಕಿವಿ ನೋವು ಜಾಸ್ತಿ ಆಗಿತ್ತು, ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ನಾನು ಚಳಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ, ಚಳಿ ಗಾಳಿಗೆಲ್ಲ ಕಿವಿ ನೋವು ಬಂದಿರುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಕೋಲ್ಡ್ ಎಲ್ಲ ಆದಾಗ ಮಕ್ಕಳಿಗೆ ನಮಗೆ ಆದರೂ ಕೂಡ ಕಿವಿ ನೋವು ಬರೋದು ಬೇಸಿಕ್ ಸೆನ್ಸ್. ಅದು ಕಿವಿ ನೋವು ಬರುತ್ತೆ ಕೋಲ್ಡ್ ಜಾಸ್ತಿ ಆದಾಗ. ಹಾಗಾಗಿ ನಾನು ಅದಕ್ಕೆ ಇರ್ಬೋದು ಅಂತ ಹೇಳಿಬಿಟ್ಟು ಕಿವಿಗೆ ಡ್ರಾಪ್ಸ್ ಹಾಕಿದ್ದೆ. ಇನ್ನು ತುಂಬ ನೋವು ಅಂತ ಹೇಳ್ತಾ ಇದ್ದಕ್ಕೆ ಇನ್ನು ಕಿವಿ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಕಿವಿ ಕ್ಲೀನ್ ಮಾಡ್ತಾಯಿದ್ದೆ. ಕಿವಿ ಕ್ಲೀನ್ ಮಾಡಿದಾಗ ಒಂದು ಕಿವಿ ಏನೋ ಕ್ಲೀನ್ ಮಾಡಿದೆ, ಇನ್ನೊಂದು ಕಿವಿಯಲ್ಲಿ ಏನೋ ಇದೆ ಅಂತ ಹೇಳಿಬಿಟ್ಟು ಅಕ್ಕಿ ಕಾಳು ಇದ್ದಂಗೆ ಕಾಣ್ತಾ ಇತ್ತು ನನ್ನ ಕಣ್ಣಿಗೆ. ಹಾಗಾಗಿ ನಾನು ಹಾಸ್ಪಿಟಲ್ಗೆ ಹೋದೆ, ENT ಡಾಕ್ಟರ್. ನೆಕ್ಸ್ಟ್ ಡಾಕ್ಟರ್ ಏನು ಹೇಳ್ತಾರೆ ಅಂತ ನೀವೇ ನೋಡಿ. ಅಲ್ವಾ ಆಂಟಿಬಯೋಟಿಕ್ ಹಾಕ್ಬೇಕು, ಓಕೆನಾ? ಇರುತ್ತೆ ಆಲ್ಮೋಸ್ಟ್, ಅದರಿಂದ ನೆಗಡಿ ಕಿವಿಗೆ ಹೋಗುತ್ತೆ ಅಷ್ಟೇ. ಅದಕ್ಕೆ ಸಿಕ್ಕಾಪಟ್ಟೆ ರಾತ್ರಿ ಎಲ್ಲ ನೋವು ಅಂತ ಹೇಳ್ತಾರೆ. ಹಾಂ ಹೌದು ಮ್ಯಾಮ್, ಬಿಟ್ಟು ಅಳ್ತೈತೆ. ಬಟ್ ಏನೋ ಸಮ್ ಫಿಸಿಕಲಿ ಏನೋ ಒಂದ್ಸತಿ ಕ್ಲೀನ್ ಮಾಡಿ ಮ್ಯಾಮ್. ಇಲ್ಲ ಅವ್ನ ಕಿವಿಯಲ್ಲಿ ಏನಿಲ್ಲ, ವೈಟ್ ಅಲ್ಲಿ ಕಾಣಿಸ್ತಾ. ಹೌದಾ ಮ್ಯಾಮ್ ಅದು ಕ್ಲೀನ್ ಮಾಡ್ಬೋದಾ? ಬಿಡ್ತಾನ ಮಾಡಿ ಮ್ಯಾಮ್, ಕ್ಲೀನ್ ಮಾಡಿಸ್ಕೊಮ್ಮ. ಏನು ಮಾಡ್ತಾರೆ? ಸರಿ, ನಾವು ವ್ಲಾಗ್ ಬಾ. ಕೈ ಕೊಡು ಹಿಂಗೆ ಎಳೆಯುತ್ತೆ. ಓಕೆ, ಏನಾಗಲ್ಲ. ಇಲ್ಲ ಮಕ್ಳಿಗೆ ಭಯ ಬರುತ್ತೆ, ಒಂದು ಸ್ವಲ್ಪ ಇಟ್ಕೊಳ್ಳಿ. ಚಿಕ್ಕ ಮಕ್ಕಳಲ್ಲಿ ಮಾಡಕ್ ಹೋದ್ರೆ ಅವ್ರು ತುಂಬಾ ಭಯ ಪಡ್ಕೋತಾರೆ, ಸೌಂಡ್ಗೆನೆ ಹೆದರ್ಕೊಂಡು. ನೋಡಿದ್ರಲ್ಲ ಡಾಕ್ಟರ್ ಏನು ಹೇಳಿದ್ರು ಅಂತ. ಇವರು ಬಂದು ENT ಡಾಕ್ಟರು, ಚಂದಾಪುರದಲ್ಲಿರುವಂತಹ ಪ್ರಸಿದ್ಧವಾಗಿರುವಂತಹ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ENT ಡಾಕ್ಟರು. ಆದರೆ ಇವರು ಧ್ರುವನ್ ಕಿವಿ ನೋಡಿಬಿಟ್ಟು ಹೇಳಿದ್ದೇನು ಅಂದರೆ, ಇದು ವ್ಯಾಕ್ಸ್ ಅಂತ ಹೇಳಿದ್ರು. ವ್ಯಾಕ್ಸ್ ಗಲೀಜು ಆಗುತ್ತಲ್ಲ ಮಕ್ಕಳಿಗೆ, ಎಲ್ಲರಿಗೂ ಕೂಡ ಆಗುತ್ತೆ ಗಲೀಜು, ಕಿವಿ ಕ್ಲೀನ್ ಮಾಡ್ತಾ ಇರಬೇಕು ಆವಾಗವಾಗ. ಆದರೆ ಇದು ವ್ಯಾಕ್ಸ್ ಅಂತ ಹೇಳಿಬಿಟ್ಟು ಆ್ಯಂಟಿಬಯೋಟಿಕ್ ಸಿರಪ್ಪು, ಪ್ಯಾರಾಸಿಟಮಲ್ ಸಿರಪ್ಪು, ಕಿವಿಗೆ ಡ್ರಾಪ್ಸ್ ಕೊಟ್ಟಿದ್ದರು. ನಾನು ಕಿವಿಗೆ ಡ್ರಾಪ್ಸ್ ಹಾಕಿದ್ದಕ್ಕೆ ಕಿವಿ ಇನ್ನೂ ಜಾಸ್ತಿನೇ ನೋವು ಜಾಸ್ತಿ ಆಗಿದೆ. ಆ್ಯಂಟಿಬಯೋಟಿಕ್ ಸಿರಪ್ ಹಾಕಿದ್ದಕ್ಕೂ ಕೂಡ ಇನ್ನೂ ನೋವು ಜಾಸ್ತಿ ಆಗಿತ್ತು ಧ್ರುವನ್ಗೆ. ಯಾಕಂದರೆ ಅದು ವ್ಯಾಕ್ಸ್ ಅಲ್ಲ. ವ್ಯಾಕ್ಸ್ ಅಂತ ನೋಡಿದ್ರೆ ನಿಮ್ಗೆ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ. ಇಲ್ಲಿ ಕಿವಿ ನೋಡಿದ್ರು ಒಂದು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಲೈವಲ್ಲಿ. ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅದು ಅಕ್ಕಿ ಕಾಳು ಅಂತ ಹೇಳಿಬಿಟ್ಟು. ಅದೇ ಡಾಕ್ಟರ್ಗೆ ಏನಕ್ಕಂತ ಕಾಣ್ತಾ ಇಲ್ಲ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಕಣ್ಣು ಕಾಣಿಸುತ್ತೋ ಇಲ್ಲ ಅಂತ ಒಂದು ಸೆಕೆಂಡ್ ನನಗೆ ಡೌಟ್ ಬಂದುಬಿಡ್ತು. ಯಾಕಂದರೆ ಇಷ್ಟು ದೊಡ್ಡ ಹಾಸ್ಪಿಟಲ್ಗೆ ಹೋದ್ರೂ ಸರಿಯಾದ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಮಕ್ಕಳು ಜೀವಕ್ಕೆ ಕುತ್ತು ಬರೋ ಅಂಥ ಚಾನ್ಸಸ್ ಇರುತ್ತೆ. ಏನಕ್ಕೋ ಮೆಡಿಸನ್, ಯಾವುದಕ್ಕೋ ಮೆಡಿಸನ್ ಇನ್ನೇನಕ್ಕೋ ಕೊಟ್ಟರೆ ಇನ್ನೇನು ಆಗುತ್ತೆ ಮಕ್ಕಳಿಗೆ. ನಿಮೋನಿಯಾ ಇದ್ದರೆ ಟೈಫಾಯ್ಡ್ ಕೊಡ್ತಾರೆ, ಟೈಫಾಯ್ಡ್ ಇದ್ದರೆ ನಿಮೋನಿಯಾ ಕೊಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿರೋ ಡಾಕ್ಟರು. ಯಾಕಂದರೆ ಇನ್ನೂ ಡಬಲ್ ಆದಷ್ಟು ಅವರಿಗೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಸ್ಪಿಟಲ್ಗೆ. ಯಾಕಂದ್ರೆ ನಮ್ಮ ಪದೇ ಹೋಗ್ತಾ ಇದೆ ತಾನೇ, ಅವ್ರಿಗೂ ಬಿಸ್ನೆಸ್ ಜಾಸ್ತಿ ಆಗೋದು, ಮೆಡಿಕಲ್ ಇರೋ ಸಿರಪ್ಗಳೆಲ್ಲ ಖಾಲಿ ಆಗೋದು ಎಲ್ಲ ಕೂಡ ಆಗ್ತಾ ಇರುತ್ತೆ. ಆದರೆ ಇಷ್ಟು ನೆಗ್ಲಿಜೆನ್ಸಿ ಯಾಕೆ ಮನುಷ್ಯರ ಮೇಲೆ ಅಂತ ಗೊತ್ತಾಗ್ತಿಲ್ಲ. ಮನುಷ್ಯರಿಗೇ ಕೊಲ್ತಾವ್ರಲ್ಲ, ಅದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಡಾಕ್ಟ್ರು ಒಂದು ದೇವ್ರ ಸಮಾನ ಅಂತ ನಾವು ಹೋಗ್ತೀವಿ. ಡಾಕ್ಟರ್ ಇಲ್ಲಿ ದೇವ್ರಾಗಬೇಕು ಹೊರತು ಮನುಷ್ಯನ ಕೊಲ್ಲೋ ಮೃಗಗಳ ಆಗಬಾರ್ದು. ಹಂಗಾಗಿ ಇವತ್ತು ನನಗೆ ಈ ಬೆಂಗಳೂರು ಸವಾಸನೆ ಬೇಡ, ಹಾಸ್ಪಿಟಲ್ ಸವಾಸಗಳು ಬೇಡ ಅಂತ ಹೇಳಿಬಿಟ್ಟು ಇಲ್ಲೇ ತೋರಿಸ್ತಾ ಇದ್ದೆ. ನನ್ನ ಮಕ್ಕಳನ್ನೇ ಕಳ್ಕೊಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸವಾಸನೆ ಬೇಡ ಅಂತ ಹೇಳಿಬಿಟ್ಟು ಊರ ಕಡೆ ಹೋಗ್ತಾ ಇದ್ದೀನಿ. ನಾವು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಮಕ್ಕಳಿಗೆ ನೀವು ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರ, ಏನಾಗಿದೆ ಮಕ್ಕಳಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಡಾಕ್ಟ್ರು, ಪರಿಶೀಲನೆ ಮಾಡಿ ತದನಂತರ ನೀವು ಮೆಡಿಸನನ್ನು ಹಾಕಿ ಮಕ್ಕಳಿಗೆ. ಡಾಕ್ಟರ್ ಕೊಟ್ಟರು ಅಂತ ಹೇಳಿದ ಮಾತ್ರಕ್ಕೆ ಡೈರೆಕ್ಟಾಗಿ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ 1 to ಡಬಲ್ ಹಾಕ್ತಾ ಹೋಗುತ್ತೆ ಮಕ್ಕಳಿಗೆ ಎಫೆಕ್ಟು. ಕಿಡ್ನಿ ಬ್ರೈನ್ಗೆಲ್ಲ ಎಫೆಕ್ಟ್ ಆಗ್ಬೋದು. ಮಕ್ಕಳಿಗೆ ತುಂಬ ಸೂಕ್ಷ್ಮವಾಗಿದೆ. ಈ ಮಕ್ಕಳು ಮುಂದಿನ ಪೀಳಿಗೆಗೆ ಬೆಳಿಬೇಕು ಹೊರತು ಇವಾಗಿನ ಜನ್ರೇಷನ್ಗೆ ತುಂಬ ಕಷ್ಟ ಆಗಿದೆ. ಇವಾಗ ಬಂದು ಮೆಡಿಕಲ್ ಮಾಫಿಯಾ ಆಗಿದೆ ಅಂತಲೇ ಹೇಳ್ಬೋದು. ಹಾಸ್ಪಿಟಲ್ಗಳು ದುಡ್ಡು ಹೇಗೆ ಮಾಡೋದು, ಹಾಸ್ಪಿಟಲ್ ಹೇಗೆ ಇಂಪ್ರೂವ್ ಮಾಡ್ಕೊಂಡು ಹೋಗೋದು ಅಂತಲೇ ನೋಡ್ತಾ ಇದ್ದಾರೆ. ಮನುಷ್ಯರು ಜೀವ ಉಳಿಸೋದಕ್ಕಿಂತ ದುಡ್ಡು ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದಾರೆ. ಮನುಷ್ಯರು ಸತ್ರು ಕೂಡ ದುಡ್ಡು ಇಸ್ಕೊಂಡೇ ಕಳಿಸ್ತಾರೆ. ಆ ಥರ ಆಗಿಬಿಟ್ಟಿದೆ ಮೆಡಿಕಲ್ ಮಾಫಿಯಾ. ಇನ್ನೂ ಕೆಲವರು ಡಾಕ್ಟರ್ ಓದೇ ಇರೋದಿಲ್ಲ, ಆದರೂ ಕೂಡ ಕ್ಲಿನಿಕ್ಗಳು ಇಟ್ಕೊಂಡಿರ್ತಾರೆ ಬಿಸ್ನೆಸ್ ಮಾಡೋದಕ್ಕೋಸ್ಕರ. ಇನ್ನು ಡಾಕ್ಟರೇ ಓದಿರಲ್ಲ, ಎಕ್ಸ್ಪೀರಿಯನ್ಸ್ ಮೇಲೆ ಇಟ್ಕೊಂಡಿರ್ತಾರೆ ಕ್ಲಿನಿಕ್ಗಳು. ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಮೆಡಿಸನ್ ಹಾಕಿ. ಇದು ವರ್ಕೌಟ್ ಆಗಿಲ್ಲ ಅಂದರೆ ಇನ್ನೊಂದು ಕೊಡೋದು, ಅದು ಆಗಿಲ್ಲ ಅಂದರೆ ಇನ್ನೊಂದು ಕೊಡೋದು. ಈ ಥರ ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಅವರ ಸರ್ಟಿಫಿಕೇಟ್ ನೋಡಿ ತದನಂತರ ನೀವು ಟ್ರೀಟ್ಮೆಂಟನ್ನು ತೊಗೊಳ್ಳಿ. ಯಾಕಂದರೆ ಇಲ್ಲಿ ನಾವು ದೊಡ್ಡ ಹಾಸ್ಪಿಟಲ್ಗೆ ಹೋದರೂ ಅವರು ಪರ್ಫೆಕ್ಟಾಗಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ನಾವೇ ಎಕ್ಸಾಂಪಲ್, ಏನಕ್ಕೋ ಟ್ರೀಟ್ಮೆಂಟ್ ಇನ್ನೇನಕ್ಕೋ ಕೊಡ್ತಾರೆ, ಮಕ್ಕಳು ಜೀವಕ್ಕೆ ಕುತ್ತು ಬರೋಂಥ ಚಾನ್ಸಸ್ ಇರುತ್ತೆ. ನನ್ನ ಮಗು ಒಂದು 5 ದಿವಸದ ಕಿವಿ ನೋವು ಅಂತ ನೆರಳಾಡಿದೆ ಅಂತಲೇ ಹೇಳ್ಬೋದು. ಎಷ್ಟು ನೋವಾಗಲ್ಲ ತಂದೆ ತಾಯಿಗೆ ಅಂತ ಹೇಳ್ಬೋದು. ಯಾಕಂದರೆ ಹಾಸ್ಪಿಟಲ್ಗೆ ಹೋದ್ರು ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೂ ಕೂಡ ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಅನುಭವಸ್ಥರ ಡಾಕ್ಟರ್ ಹತ್ರ ತೋರಿಸೋದು ತುಂಬ ಒಳ್ಳೆಯದು. ನಂಬಿಕಸ್ಥ ಡಾಕ್ಟರ್ ಹತ್ರ ತೋರಿಸ್ರಿ.
ಪ್ರತಿಯೊಬ್ಬರು ಕೂಡ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್ಸ್ಗೆ. ಇನ್ನು ನಮ್ಮೂರಲ್ಲಿ ಪ್ರಸಿದ್ಧವಾಗಿರುವಂಥ ರೇಣುಕಾ ಹಾಸ್ಪಿಟಲ್ಗೆ ನಾನು ಹೋಗಿದ್ದು, ಮಕ್ಕಳ ಡಾಕ್ಟರು. ಅಲ್ಲಿ ತೋರಿಸಿದ್ದಕ್ಕೆ ಕಿವಿ ಹೇರ್ ಕ್ಲೀನ್ ಮಾಡಿಸೋರು. ಕಿವಿ ನೋಡಿ ಅಕ್ಕಿ ಕಾಳು ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಧ್ರುವನ್ ಕಿವಿಯಿಂದ ಅಕ್ಕಿ ಕಾಳು ಬಂತು. ನಾನು ಹೇಳಿದ್ದೆ 3 ಕಾಳೆ ಇದೆ ಅಂತ ಹೇಳಿಬಿಟ್ಟು ಡಾಕ್ಟರ್ಗೆ, ಆದರೆ ಅಕ್ಕಿ ಕಾಳಲ್ಲ ವ್ಯಾಕ್ಸ್ ಅಂತ ಹೇಳಿಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು. ಅದೇ ಇಲ್ಲಿ ನೋಡಿ 3 ಕಾಳು ಕರೆಕ್ಟಾಗಿ ಅಕ್ಕಿ ಕಾಳು ಬಂದಿದೆ. ಡಾಕ್ಟರ್ಗಳಿಗೆ ಅಲ್ಲಿ ಬಿಸ್ನೆಸ್ ಹೆಂಗೆ ಮಾಡೋದು ಅಂತಲೇ ಇರುತ್ತೆ ಮೈಂಡಲ್ಲಿ. ಮಕ್ಕಳದೇ ಕೇರ್ ಇರೋದಿಲ್ಲ. ಸುಮ್ಮನೆ ಅವ್ರಿಗೆ ಒಂದು ಆ್ಯಸ್ ಎ ನಂಬರ್ ಥರ ಟೋಕನ್ ಚೇಂಜ್ ಆಗುತ್ತಲ್ಲ, ಅದೇ ಥರ ಮಕ್ಕಳು ಬಂದು ಪೇಷಂಟ್ ಖಾಲಿ ಆದರೆ ಸಾಕು, ಮಕ್ಕಳು ಕ್ಯೂರ್ ಆಗೋದು ಬೇಡ ಅನ್ನೋ ಥರ ಇರ್ತಾರೆ. ಯಾಕಂದರೆ ಪದೇ ಪದೇ ಹೋಗ್ತಾ ಇದ್ದರೆ ಅವ್ರಿಗೂ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಈ ಡಾಕ್ಟರ್ ಬಂದು ನನ್ನ ಫೇವ್ರೆಟ್ ಡಾಕ್ಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಬೆಂಗಳೂರಿಂದ ಈ ಮಕ್ಕಳಿಗೆ ಕಾಯಿಲೆಯನ್ನು ತರಿಸ್ಕೊಂಡು ಹೋಗ್ತಾ ಇರ್ತೀನಿ ಯಾವಾಗೂ ಕೂಡ. ಯಾಕಂದರೆ ಇಲ್ಲಿ ತೋರಿಸಿ ಸಾಕಾಗಿ ತದನಂತರ ನಾನು ಅಲ್ಲಿಗೆ ಹೋಗೋದು ಹಾಸ್ಪಿಟಲ್ಗೆ. ಯಾಕಂದರೆ ನನಗೆ ಇವಾಗ ರಿಯಲೈಸ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿನ ಡಾಕ್ಟರ್ಸ್ ಯಾವ ಥರ ಅಂತ ಹೇಳಿಬಿಟ್ಟು ಈ ಇನ್ಸಿಡೆಂಟ್ ಆದಮೇಲೆ. ಯಾಕಂದರೆ ರೋಗ ಇನ್ನೂ ಜಾಸ್ತಿ ಆಗೋದಕ್ಕೆ ಮೆಡಿಸನ್ ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ತುಂಬ ಅಲರ್ಟಾಗಿರಬೇಕು ಮಕ್ಕಳು ತಾಯಂದರು ಕೂಡ. ಯಾಕಂದರೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಜೀವ ಹೋಗೋ ಚಾನ್ಸಸ್ ಇರುತ್ತೆ ಮಕ್ಕಳದು. ನಮ್ಮ ಮಕ್ಕಳನ್ನ ನಾವು ಕಷ್ಟ ಬಿದ್ದು ಎತ್ತಿರ್ತೀವಿ, ಅವರಿಂದ ನಮ್ಮ ಮಕ್ಕಳನ್ನ ಕಳ್ಕೊಬೇಕಾಗುತ್ತೆ. ಸರಿಯಾದ ಟ್ರೀಟ್ಮೆಂಟ್ ಸಿಗದೆ ಏನೋ ಮೆಡಿಸನ್ ಕೊಡ್ತಾ ಇರ್ತಾರೆ. ಆದರೆ ನಾನು ಹೋಗಿದ್ದ ಹಾಸ್ಪಿಟಲ್ ಆ ಥರ ಅಲ್ಲ. ನಮ್ಮ ಊರಿನ ಹೆಮ್ಮೆಯ ಡಾಕ್ಟರ್ ಅಂತಲೇ ಹೇಳ್ಬೋದು. ರೇಣುಕಾ ಹಾಸ್ಪಿಟಲ್ ಮಲ್ಲಿಕಾರ್ಜುನ್ ಸರ್ ಡಾಕ್ಟರ್ ಅವರು ತುಂಬ ಬೆಸ್ಟ್ ಡಾಕ್ಟರ್ ಅಂತಲೇ ಹೇಳ್ಬೋದು. ನನಗಂತೂ ದೇವರಲ್ಲಿ ಯಾವಾಗೂ ಪ್ರಾರ್ಥನೆ ಮಾಡ್ತಾಯಿರ್ತೀನಿ ಆ ಡಾಕ್ಟರ್ಗೆ ಏನೂ ಆಗಬಾರ್ದು ಅಂತ ಹೇಳಿಬಿಟ್ಟು. ಯಾಕಂದರೆ ತುಂಬ ಜೀವ ಉಳಿಸೋವಂಥ ಡಾಕ್ಟರ್ ದೇವ್ರು ಅಂತಲೇ ಹೇಳ್ಬೋದು ಅವರು. ನೋಡಿ ಇವಾಗ ಅಕ್ಕಿ ಕಾಳು ಕಾಣ್ತಾ ಇದೆ. ಧ್ರುವನ್ ಕಿವಿಯಿಂದ ಅಕ್ಕಿ ಕಾಳು ಬಂದಿದೆ. 3 ಕರೆಕ್ಟಾಗಿ ಅಕ್ಕಿ ಕಾಳು ಬಂದಿದೆ. ನಾನು ಅಲ್ಲಿ ಇರೋ ಡಾಕ್ಟರ್ಗೆ ಹೇಳಿದ್ದೆ, ಬೆಂಗಳೂರಲ್ಲಿ ಇರೋ ಡಾಕ್ಟರ್ಗೆ ಅಕ್ಕಿ ಕಾಳದು ವ್ಯಾಕ್ಸ್ ಅಲ್ಲ ಅಂತ ಹೇಳಿಬಿಟ್ಟು, ಆದರೆ ವ್ಯಾಕ್ಸ್ ಅಂತ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಮಾಡಿದರು. ಇವಾಗ ಕಣ್ಣಾರೆ ಕಾಣಿಸ್ತಾ ಇದೆ, ನಿಮಗೆ ನೋಡ್ಬೋದು 3 ಕಾಳುಗಳು ಕರೆಕ್ಟಾಗಿ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನಮ್ಮ ಮಕ್ಕಳನ್ನ ನಾವೇ ಕಾಪಾಡ್ಕೋಬೇಕಾಗುತ್ತೆ. ಯಾವುದೋ ಟ್ರೀಟ್ಮೆಂಟ್ಗೆ ಯಾವುದೋ ಮೆಡಿಸನ್ ಕೊಡ್ತಾ ಇರ್ತಾರೆ ಡಾಕ್ಟರು. ಹಾಗಾಗಿ ನಾವು ಸರಿಯಾದ ಮೆಡಿಸನ್ ಕೊಟ್ಟಿದ್ದಾರೋ ಇಲ್ಲ, ನಾವು ಡಾಕ್ಟ್ರ್ ಓದಿದ್ಲೇ ಇರ್ಬೋದು, ಆದರೆ ನಮಗೆ ಜ್ಞಾನವನ್ನು ಕೊಟ್ಟಿರ್ತಾರೆ ಅಲ್ವಾ ದೇವರು. ಹಾಗಾಗಿ ಸರಿನೋ ತಪ್ಪೋ ನೋಡಿಬಿಟ್ಟು ನಾವು ಪರಿಶೀಲನೆ ಮಾಡಿ ಮಕ್ಕಳಿಗೆ ಮೆಡಿಸನನ್ನು ಹಾಕಬೇಕಾಗುತ್ತೆ. ಡಾಕ್ಟ್ರು ಕೊಟ್ಟರೆ ಮಾತ್ರ ನಾವು ಎಲ್ಲವನ್ನು ಕಣ್ಮುಚ್ಕೊಂಡು ಹಾಕೋದಕ್ಕೆ ಹೋಗಲೇಬಾರ್ದು. ಯಾಕಂದ್ರೆ ಡಾಕ್ಟ್ರು ಒಂದು ದೇವರು, ಸರಿಯಾದ ಮೆಡಿಸನ್ ಕೊಟ್ಟಿರ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಈ ಥರನೂ ಆಗುತ್ತೆ ಸಮ್ಟೈಮ್ಸು. ಎಲ್ಲ ಡಾಕ್ಟ್ರೂ ಒಂದೇ ಥರ ಇರೋದಿಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಾಗುತ್ತೆ. ಇದು ರೀಲ್ ಅಲ್ಲ, ರಿಯಲ್ ಸ್ಟೋರಿ. ಪ್ರತಿಯೊಬ್ಬರು ತಂದೆ ತಾಯಿಗೂ ಶೇರ್ ಆಗೋರ್ಗೂ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ತಿಳಿಲೇಬೇಕಾದಂಥ ವಿಡಿಯೋ ಇದು. ಪ್ಲೀಸ್ ಶೇರ್ ಮಾಡಿ.